शेतकरी नेत्यांनी शनिवारी आंदोलन करून फलोत्पादन विभागाच्या निर्दोष अधिकाऱ्यांना निलंबित करण्याचा आदेश मागे घेण्याची मागणी करणारे निवेदन फलोत्पादन विभागाच्या उपसंचालकांना दिले। शेतकऱ्यांच्या नावे बनावट कागदपत्रे तयार करून लाखो रुपयांचा गंडा घातल्याप्रकरणी फलोत्पादन संचालकांनी उद्यान विभागाच्या 2 अधिकाऱ्यांना निलंबित करण्याचे आदेश जारी केले आहेत। ही कारवाई योग्य नसल्याचे तसेच ते प्रामाणिक अधिकारी आहेत असे त्यांनी याचिकेत म्हटले। ನಾವು ರಾಯಬಾಗ ತಾಲೂಕಿನ ರೈತ ಮುಖಂಡರು ಹಾಗೂ ದಲಿತ ಮುಖಂಡರು ಇವತ್ತು ರಾಯಬಾಗ ತಾಲೂಕಿನಲ್ಲಿ ಸಹಾಯಕ ಅಧಿಕಾರಿಗಳಾದಂಥ ತೋಟಗಾರಿಕೆ ಅಶೋಕ್ ಕರೆಪ್ಪನವರು ಹಾಗೂ ಶಿವಾನಂದ ಸರಸ್ವತಿ ಅವರನ್ನು ಅಮಾನತು ಮಾಡಿದ ವಿರುದ್ಧ ಪ್ರತಿಭಟಿಸಕ್ಕೆ ಬಂದಿದ್ದೀವಿ। ಅವರು ಅಮಾಯಕರು ಅಧಿಕಾರಿಗಳಿಗೆ ಆ ಥರ ಅಮಾನತು ಮಾಡಿದ ತಪ್ಪು ಅವರು ರೈತರಿಗೆ ಹಾಗೂ ಏಜೆನ್ಸಿಗಳಿಗೆ ಆಗಿರೋದು ಒಂದು ಒಪ್ಪಂದ ಇದೆ, ಅದು ಅಗ್ರಿಮೆಂಟ್ ಪೇಪರ್ದು ಕೂಡ ಇದೆ। ಇಷ್ಟು ಗೊತ್ತಿದ್ದರೂ ಕೂಡ ಹಿರಿಯ ಅಧಿಕಾರಿಗಳು ಅವ್ರನ್ನ ಅಮಾನತು ಮಾಡಿದ್ದಾರೆ, ಇದು ದೊಡ್ಡ ಅಪರಾಧ ಆಗಿದೆ। ಇದು ಅವರು ಒಪ್ಪಂದ ಮಾಡಿಕೊಂಡಂಥ ಒಂದು ಬಾಂಡ್ ಪತ್ರ ಇದೆ। ಇಷ್ಟೆಲ್ಲ ಪ್ರೂವ್ ಇದ್ರೂ ಕೂಡ ಅವರನ್ನು ಅಮಾನತು ಮಾಡಿದ್ದು ದೊಡ್ಡ ಅಪರಾಧ। ಅದಕ್ಕೆ ಅವರು ರಿವೋಕ್ ಮಾಡಬೇಕು ಅಂತ 18ನೇ ತಾರೀಕು 19ರೊಳಗೆ ಅವ್ರು ರಿವೋಕ್ ಮಾಡಿ ಅವರಿಗೆ ಅದೇ ಪ್ಲೇಸಲ್ಲಿ ರಿಫಿಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಅವರಿಗೆ ವಿನಂತಿ ಮಾಡ್ಕೋತೀವಿ। संकल्प शिंदे, KMM मराठी, बेळगाव।